ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಅನ್ನೋ ಅಧ್ಯಾಯದ ಮೊದಲನೆಯ ಭಾಗವನ್ನು ನೋಡಿದ್ರಿ. ಈ ಅಧ್ಯಾಯದಲ್ಲಿ 3 ಭಾಗಗಳಿವೆ ಅನ್ನೋದನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಮಾಡಿರುವಂತಹ ಕಲಿಕಾಂಶಗಳನ್ನು ಕಲ್ತಿದ್ದೀರಾ, ನೋಟ್ ಮಾಡ್ಕೊಂಡಿದ್ದೀರಾ, ಪುನರಾವರ್ತನೆ ಮಾಡಿಕೊಂಡು ಇವತ್ತಿನ ತರಗತಿಗೆ ಕಾಯ್ತಾ ಇದ್ದೀರಾ ಅಲ್ವಾ ಮಕ್ಕಳೇ? ಹಾಗಾದರೆ ಈ ತರಗತಿಯನ್ನು ನಾವು ಮುಂದುವರಿಸೋಣ. ಹಾಗೆ ಹಲವಾರು ಚಟುವಟಿಕೆಗಳನ್ನು ಹಾಗೂ ವಿಡಿಯೋಗಳನ್ನು ನಾವು ನೋಡೋಣ. ನೀವು ಇನ್ನಷ್ಟು ಮನೆಯಲ್ಲಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ನಿಮಗೆ ಅನೇಕ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತೀನಿ. ಹಾಗಾದರೆ ಪೆನ್ನು, ಪುಸ್ತಕ, ಪಠ್ಯಪುಸ್ತಕ ಎಲ್ಲದರ ಜೊತೆಗೆ ತರಗತಿಗೆ ಕಾಯ್ತಾ ಇದ್ದೀರಲ್ವ? ಸರಿ, ಹಾಗಾದರೆ ಈಗ ಈ ಅಧ್ಯಾಯದಲ್ಲಿ ಇವತ್ತಿನ ತರಗತಿಯಲ್ಲಿ ಕಲಿಯಲಿರುವಂಥ ಪರಿಕಲ್ಪನೆಗಳು ಇಲ್ಲಿವೆ. 2ನೇ ಅವಧಿಯಲ್ಲಿ ನೀವು ಪ್ರಮುಖವಾಗಿ ಕಪ್ಪು ಶಾಯಿಯಲ್ಲಿರುವಂತಹ ಬಣ್ಣಗಳ ಮಿಶ್ರಣವನ್ನು ಪ್ರತ್ಯೇಕಿಸೋದು ಹೇಗೆ ಅನ್ನೋದನ್ನು ಕಲಿತೀರ. ಹಾಗೆಯೇ ಬೆರಕೆಯಾದಂತಹ 2 ದ್ರವಗಳ ಮಿಶ್ರಣವನ್ನು ಹೇಗೆ ಬೇರ್ಪಡಿಸುವಿರಿ. ಉದಾಹರಣೆಗೆ ನೀರು ಮತ್ತು ಆಲ್ಕೋಹಾಲ್ ಮಿಶ್ರಣಗೊಂಡಿವೆ, ಅವುಗಳನ್ನು ಪ್ರತ್ಯೇಕಿಸೋದು ಹೇಗೆ ಅನ್ನೋದನ್ನು ನೀವಿಲ್ಲಿ ಕಲಿತೀರ. ಹಾಗೆಯೇ ಗಾಳಿಯಲ್ಲಿರುವಂತಹ ಬೇರೆ ಬೇರೆ ಅನಿಲಗಳಾದಂಥ ನೈಟ್ರೋಜನ್, ಆಕ್ಸಿಜನ್, ಹೀಲಿಯಂ, ಆರ್ಗಾನ್ ಇತ್ಯಾದಿ ಅನೇಕ ಘಟಕಾಂಶಗಳನ್ನು ಪ್ರತ್ಯೇಕಿಸೋದು ಹೇಗೆ ಅನ್ನೋದನ್ನು ಕಲಿತೀರ. ಹಾಗಾದರೆ ಮೊದಲನೇ ಅಂಶ, ಶಾಯಿಯಲ್ಲಿರುವಂತಹ ಬೇರೆ ಬೇರೆ ವರ್ಣಕಗಳನ್ನು ನಾವು ಪ್ರತ್ಯೇಕಿಸೋದು ಹೇಗೆ. ಸಾಮಾನ್ಯವಾಗಿ ವರ್ಣಗಳು 1 ಅಥವಾ ಹೆಚ್ಚು ಬಣ್ಣಗಳ ಮಿಶ್ರಣ ಆಗಿದೆ. ಈ ಮಿಶ್ರಣದಲ್ಲಿರುವಂಥ ಘಟಕಗಳನ್ನು ಬೇರ್ಪಡಿಸುವ ವಿಧಾನವೇ ವರ್ಣರೇಖನ. ನಾವು ಬಳಸುವ ಶಾಯಿಯಲ್ಲಿ ನೀರನ್ನು ದ್ರಾವಕವಾಗಿ ನಾವು ಬಳಸಿರ್ತೀವಿ. ಆ ದ್ರಾವಕ ಸೋಸು ಕಾಗದದ ಮೂಲಕ ನೀರು ಮೇಲಕ್ಕೆ ಹೋಗ್ತಾ ಇದ್ದಂತೆ ನೀರಿನಲ್ಲಿ ವಿಲೀನಗೊಳ್ಳುವಂತಹ ಶಾಯಿಯ ಬೇರೆ ಬೇರೆ ಬಣ್ಣದ ಘಟಕಗಳು ವೇಗವಾಗಿ ಮೇಲೇರಿ ಬಣ್ಣಗಳು ಪ್ರತ್ಯೇಕ ಆಗ್ತವೆ. ಪ್ರಮುಖವಾದಂತಹ ತತ್ವ. ಹಾಗಾದರೆ ಮಕ್ಕಳೇ, ಮೊದಲು ವಿಡಿಯೋವನ್ನು ನೋಡೋಣ. ವಿಡಿಯೋವನ್ನು ನೋಡಿ ಆನಂತರ ನಿಮಗೆ ಮತ್ತೊಂದು ಸುಲಭವಾದಂಥ ಮನೆಯಲ್ಲೇ ನೀವು ಮಾಡಬಹುದಾದಂಥ ಒಂದು ಚಟುವಟಿಕೆಯನ್ನು ತಿಳಿಸ್ತೀನಿ. ವಾಟ್ಮನ್ ಶೋಷಕ ಕಾಗದ ಪಟ್ಟಿಯನ್ನು ತೆಗೆದುಕೊಳ್ಳಿ. ಅದರ ಒಂದು ತುದಿಯಿಂದ 2 ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಒಂದು ಗೆರೆಯನ್ನು ಎಳೆಯಿರಿ. ಗೆರೆಯ ಮಧ್ಯಭಾಗದಲ್ಲಿ ಪೆನ್ಸಿಲ್ನಿಂದ ಒಂದು ಚುಕ್ಕೆಯನ್ನು ಇಡಿ. ಕೆಪಿಲರಿ ನಳಿಕೆಯನ್ನು ಕೆಂಪು ಮತ್ತು ನೀಲಿ ಶಾಹಿಯ ಮಿಶ್ರಣವಿರುವ ಬೀಕರ್ನಲ್ಲಿ ಅದ್ದಿ ನಳಿಕೆಯನ್ನು ಬಳಸಿ ಕೆಂಪು ಮತ್ತು ನೀಲಿ ಶಾಹಿಯ ಮಿಶ್ರಣದ ಒಂದು ಹನಿಯನ್ನು ಗೆರೆಯ ಮಧ್ಯಭಾಗದಲ್ಲಿರುವ ಚುಕ್ಕೆಯ ಮೇಲಿಡಿ ಹಾಗೂ ಗಾಳಿಯಲ್ಲಿ ಒಣಗಲು ಬಿಡಿ. ಮತ್ತೊಮ್ಮೆ ಕೆಪಿಲರಿ ನಳಿಕೆಯನ್ನು ಬಳಸಿ ಕೆಂಪು ಮತ್ತು ನೀಲಿ ಶಾಹಿಯ ಮಿಶ್ರಣದ ಒಂದು ಹನಿಯನ್ನು ಅದೇ ಜಾಗದಲ್ಲಿಟ್ಟು ಒಣಗಲು ಬಿಡಿ. ಇದರಿಂದ ಆ ಜಾಗದಲ್ಲಿ ಹೆಚ್ಚು ಮಿಶ್ರಣ ಇರುತ್ತದೆ. ಈಗ 80% ಐಸೋಪ್ರೊಪೈಲ್ ಆಲ್ಕೋಹಾಲ್ ಮತ್ತು 20% ನೀರಿನ ಮಿಶ್ರಣವನ್ನು ದ್ರಾವಕವಾಗಿ ಹೊಂದಿರುವ ವರ್ಣರೇಖನ ಕೋಣೆಯಲ್ಲಿ ಒಂದು ದಾರದ ತುಂಡನ್ನು ಶೋಷಕ ಕಾಗದಕ್ಕೆ ಕಟ್ಟಿ ಶೋಷಕ ಕಾಗದವನ್ನು ನೇರವಾಗಿ ತೂಗಿಬಿಡಿ. ದ್ರಾವಕದ ಮಟ್ಟಕ್ಕಿಂತ 1 ಸೆಂಟಿಮೀಟರ್ ಮೇಲ್ಭಾಗದಲ್ಲಿ ಗೆರೆ ಉಳಿಯುವಂತೆ ಎಚ್ಚರ ವಹಿಸಿ. ಕೆಲ ಸಮಯದವರೆಗೂ ಕೋಣೆಯನ್ನು ಹಾಗೇ ಇರಲು ಬಿಡಿ. ದ್ರಾವಕದೊಂದಿಗೆ ಕೆಂಪು ಮತ್ತು ನೀಲಿ ಶಾಹಿಯ ಮಿಶ್ರಣವೂ ಸಹ ಮೇಲೇರುವುದನ್ನು ಗಮನಿಸಿ. ಶೋಷಕ ಕಾಗದದಲ್ಲಿ ದ್ರಾವಕವು ಮೇಲೇರಿದ ನಂತರ ಕೆಂಪು ಮತ್ತು ನೀಲಿ ಶಾಹಿಯು ಬೇರೆ ಬೇರೆ ಸ್ಥಳದಲ್ಲಿರುವುದನ್ನು ಗುರುತಿಸುವಿರಿ. ವಿದ್ಯಾರ್ಥಿಗಳೇ, ವಿಡಿಯೋ ನೋಡಿದ್ರಲ್ಲ, ಚೆನ್ನಾಗಿತ್ತಲ್ವಾ? ಹೇಗೆ ಬಣ್ಣಗಳು ಮೇಲಕ್ಕೇರು ಹೋಗ್ತವೆ ಅನ್ನೋದು ನಿಮಗೆ ಸೋಜಿಗೆ ಆಗಿರಬೇಕು. ನೀವು ಈಗ ಈ ವಿಧಾನವನ್ನು ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳಿ. ಚಾಕ್ ಪೀಸನ್ನು ಬಳಸಿ ಮನೆಯಲ್ಲೇ ನೀವು ವರ್ಣರೇಖನವನ್ನು ಮಾಡಬಹುದು. ಹೇಗೆ ಅಂತ ತಿಳಿಸ್ಕೊಡ್ಲಾ?
ಬಣ್ಣ ನಿಧಾನವಾಗಿ ಪ್ರತ್ಯೇಕಗೊಳ್ಳೋದನ್ನು ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ? ಬಣ್ಣ ನಿಧಾನವಾಗಿ ಪ್ರತ್ಯೇಕಗೊಳ್ಳೋದನ್ನು ನೋಡ್ತಾ ಇದ್ದೀರಾ. ಹೀಗೆ ನೀವು 4 ಬಣ್ಣಗಳನ್ನು ಮಿಶ್ರ ಮಾಡಿ ಪ್ರತ್ಯೇಕಿಸಿ ಆನಂದಿಸಬಹುದು. ವಿದ್ಯಾರ್ಥಿಗಳೇ, ಚೆನ್ನಾಗಿತ್ತಲ್ವಾ? ಒಂದು ಚಾಕನ್ನು ಬಳಸಿ ವರ್ಣರೇಖನವನ್ನು ನಾವು ಮನೆಯಲ್ಲೇ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡ್ರಿ. ಈಗ ಈ ವರ್ಣರೇಖನವನ್ನು ಎಲ್ಲೆಲ್ಲಿ ಬಳಸ್ತಾರೆ, ಇದರ ಅನ್ವಯಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ರಂಗುಗಳಲ್ಲಿನ ಬಣ್ಣಗಳನ್ನು ಪ್ರತ್ಯೇಕ ಮಾಡಲು, ನೈಸರ್ಗಿಕ ಬಣ್ಣಗಳಲ್ಲಿ ಇರುವಂತಹ ವರ್ಣಕಗಳನ್ನು ಬೇರ್ಪಡಿಸಲು, ರಕ್ತದಲ್ಲಿರುವಂತಹ ರಾಸಾಯನಿಕ ಔಷಧಿಗಳನ್ನು ಬೇರ್ಪಡಿಸಲು ಈ ವಿಧಾನವನ್ನು ಬಳಸ್ತಾರೆ. ಹಾಗೆಯೇ ಮಕ್ಕಳೇ, ರಾಸಾಯನಿಕವನ್ನು ಕಲಬೆರಕೆ ಮಾಡಿದಾಗ ಅದನ್ನು ಕೂಡ ಪತ್ತೆ ಹಚ್ಚಬಹುದು. ಉದಾಹರಣೆಗೆ ಔಷಧಿಗಳನ್ನು ಕಲಬೆರಕೆ ಮಾಡಿ ಮಾರಿದಾಗ ಅದರ ಬಣ್ಣ ನಮಗೆ ಒಂದೇ ರೀತಿಯಾಗಿ ಕಾಣಬಹುದು. ಆದರೆ ವರ್ಣರೇಖನ ಸುಲಭವಾಗಿ ಅದರಲ್ಲಿ ಕಲಬೆರಕೆ ಆಗಿದೆ ಅನ್ನೋದನ್ನು ತಿಳಿಸಿಕೊಡುತ್ತೆ, ತೋರಿಸ್ಕೊಡುತ್ತೆ. ಹಾಗಾಗಿ ವರ್ಣರೇಖನವನ್ನು ಸಾಕಷ್ಟು ಕಡೆಗಳಲ್ಲಿ ಬಳಸ್ತಾರೆ. ಇದರಲ್ಲಿ ಅನೇಕ ವಿಧಾನಗಳು ಕೂಡ ಇವೆ. ಇವುಗಳನ್ನೆಲ್ಲವನ್ನು ಕೂಡ ನೀವು ಉನ್ನತ ತರಗತಿಗಳಲ್ಲಿ ಕಲಿಯಲಿದ್ದೀರಿ. ಹಾಗಾದರೆ ಮುಂದುವರಿಸೋಣ. 2 ಬೆರಕೆಯಾಗಿರುವಂತಹ ದ್ರವಗಳನ್ನು ಹೇಗೆ ಪ್ರತ್ಯೇಕಿಸೋದು? ಈಗ 2 ಬೆರಕೆ ಆಗ್ತವೆ, ಒಂದರೊಳಗೊಂದು ಸೇರಿ ಹೋಗ್ತವೆ. ಅಂತಹ 2 ದ್ರವಗಳ ಮಿಶ್ರಣವನ್ನು ಪ್ರತ್ಯೇಕಿಸೋದಕ್ಕೆ ಈ ವಿಧಾನವನ್ನು ಬಳಸ್ತೀವಿ. ಈ ವಿಧಾನವನ್ನು ನಾವು ಆಸವನ ಅಂತ ಕರಿತೀವಿ. ಹಾಗಾಗಿ ಆ ಫ್ಲಾಸ್ಕನ್ನು ಆಸವನ ಫ್ಲಾಸ್ಕ್ ಅಂತ ಕರಿತೀವಿ. ಇದನ್ನು ಒಂದು ಹಿಡಿಕೆಗೆ ಜೋಡಿಸಿದ್ದೀವಿ. ಉಷ್ಣತಾಮಾಪಕವನ್ನು ನಾವು ಬಳಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಒಂದು ದ್ರಾವಕದ ಕುದಿಯುವ ಬಿಂದು ಎಷ್ಟು ಅಂತ ಸುಲಭವಾಗಿ ನಮಗೆ ಅದು ತಿಳಿಸ್ಕೊಡುತ್ತೆ. ಹಾಗೆಯೇ ನೀವು ಅಲ್ಲೊಂದು ನಿರ್ಗಮ ನಾಳವನ್ನು ನೋಡ್ತಾ ಇದ್ದೀರಾ. ಆ ನಿರ್ಗಮ ನಳಿಕೆಗೆ ನಾವು ಜಲಸಾಂದ್ರಕವನ್ನು ಸೇರಿಸಿದ್ದೀವಿ. ಅಂದರೆ ಆವಿಯನ್ನು ತಂಪು ಮಾಡೋದಕ್ಕೋಸ್ಕರ ಇದನ್ನು ಬಳಸಿದ್ದೀವಿ. ತಣ್ಣೀರು ಇದರ ಸುತ್ತಲೂ ಕೂಡ ಚಲಿಸ್ತಾ ಹೋದಂತೆ ಆವಿ ಸಾಂದ್ರೀಕರಣಗೊಳ್ಳುತ್ತೆ. ಆನಂತರ ಇಲ್ಲಿ ನಮಗೆ ಬೇಕಾದಂಥ ದ್ರವವನ್ನು ಪ್ರತ್ಯೇಕಿಸೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೀರು ಮತ್ತು ಅಸಿಟೋನ್ಗಳ ಮಿಶ್ರಣವನ್ನು ಬಳಸಿದ್ದೀವಿ. ನೀರು ಮತ್ತು ಅಸಿಟೋನ್ 2 ಮಿಶ್ರ ಆಗುತ್ತೆ. ಅಸಿಟೋನ್ ಸುಮಾರು 56 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆವಿಯಾಗುತ್ತೆ. ಆ ಆವಿಯನ್ನು ತಂಪು ಮಾಡ್ತೀವಿ. ತಂಪನ್ನು ನಾವು ಪ್ರತ್ಯೇಕವಾದಂತಹ ಮತ್ತೊಂದು ಬೀಕರ್ನಲ್ಲೋ ಅಥವಾ ಇನ್ಯಾವುದೋ ಒಂದು ಸಂಗ್ರಾಹಕದಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ? 2 ಬೆರಕೆಯಾಗಿರುವಂತಹ ದ್ರವಗಳನ್ನು ಪ್ರತ್ಯೇಕಿಸ್ತೀವಿ. ಇದನ್ನೇ ಆಸವನ ವಿಧಾನ ಅಂತ ಕರಿತೀವಿ. ಪಠ್ಯಪುಸ್ತಕದಲ್ಲಿ ಚಿತ್ರ 2.9 ಇದೆ. ಅದನ್ನು ನೀವು ಗಮನಿಸಿ ಈ ಚಿತ್ರವನ್ನು ಬರೆಯೋದಕ್ಕೆ ಪ್ರಯತ್ನಿಸಿ. ಆಗ್ಬೋದಲ್ವಾ ಮಕ್ಕಳೇ? ಹಾಗಾದರೆ ಅಂದರೆ ಇಲ್ಲಿ ದ್ರವಗಳನ್ನು ಆವೀಕರಿಸಿ ಪ್ರತ್ಯೇಕಿಸುವಂಥ ತಂತ್ರ. ಈ ಆಸವನ ವಿಧಾನದಿಂದಲೇ ನಾವು ಶುದ್ಧ ಆಸವಿತ ನೀರನ್ನು ಪಡಿತೀವಿ. ಆಸವಿತ ನೀರು ಅಂತಂದರೆ ಕೇವಲ ನೀರು H2O ಮಾತ್ರ. 100 ಡಿಗ್ರಿ ತಾಪಕ್ಕೆ ಕಾಸಿ ನೀರನ್ನು ಆವಿಯಾಗಿಸಿ ಅದನ್ನು ತಂಪಾಗಿಸಿ ಪ್ರತ್ಯೇಕಿಸ್ತೀವಿ. ಹೀಗೆ ನಾವು ಶುದ್ಧವಾದಂಥ ನೀರನ್ನು ಪಡಿಬಹುದು. ಇದನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಬ್ಯಾಟರಿಗಳಲ್ಲೂ ಕೂಡ ಶುದ್ಧ ಆಸವಿತ ನೀರನ್ನು ಬಳಕೆ ಮಾಡಲಾಗುತ್ತೆ. ಮೊದಲು ಮಿಶ್ರಣವನ್ನು ಕಾಸಲು ಪ್ರಾರಂಭಿಸ್ತೀವಿ. ಆಗ ಹೆಚ್ಚು ಆವಿಶೀಲ. ಇಲ್ಲಿ ನಾವು ತೆಗೆದುಕೊಂಡಿರುವಂಥ ಮಿಶ್ರಣ ನೀರು ಮತ್ತು ಅಸಿಟೋನ್ ಆಗಿರೋದ್ರಿಂದ ಅಸಿಟೋನ್ ಮೊದಲು ಆವಿಯಾಗುತ್ತೆ. ಉಷ್ಣತಾಮಾಪಕದ ಸೂಚಿ 56 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಕೆಲ ಕಾಲ ಸ್ಥಿರವಾಗಿರುತ್ತೆ. ಯಾಕೆ? ಆಶ್ಚರ್ಯ ಆಗ್ಬೋದು. ಒಂದು ದ್ರವ ತನ್ನ ಸ್ಥಿತಿಯನ್ನು ಬದಲಾಯಿಸಬೇಕಾದರೆ ನಾವು ಕೊಡ್ತಾ ಇರುವಂಥ ಉಷ್ಣವನ್ನು ಉಪಯೋಗಿಸಿಕೊಳ್ಳುತ್ತೆ. ಇದನ್ನೇ ಗುಪ್ತೋಷ್ಣ ಅಂತ ಕರೆಯೋದು. ಇಲ್ಲಿ ಆ ಗುಪ್ತೋಷ್ಣ ದ್ರವ್ಯದ ಸ್ಥಿತಿ ಬದಲಾವಣೆಯಲ್ಲಿ ಸಹಾಯ ಮಾಡೋದರಿಂದ ಉಷ್ಣತಾಮಾಪಕದ ಸೂಚಿ ಕೆಲವು ಕಾಲ ಇದ್ದಲ್ಲೇ ಇರುತ್ತೆ ಅನ್ನೋದನ್ನು ಗಮನಿಸಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಅದಾದ ನಂತರ ನಿಧಾನವಾಗಿ ಎಲ್ಲ ಅಸಿಟೋನ್ ಆವಿಯಾಗುತ್ತೆ. ಕೊನೆಗೆ ಫ್ಲಾಸ್ಕಿನಲ್ಲಿ
ಕೇವಲ ನೀರು ಉಳಿದಿರುತ್ತೆ. ಹೀಗೆ ನೀರು ಮತ್ತು ಅಸಿಟೋನ್ಗಳನ್ನು ನಾವು ಆವೀಕರಣ ವಿಧಾನದಿಂದ ಬೇರ್ಪಡಿಸ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಡಿಸ್ಟಿಲೇಷನ್, ಡಿಸ್ಟಿಲ್ಡ್ ವಾಟರ್ ಅನ್ನುವಂಥ ಪದಗಳನ್ನು ಕೇಳಿದ್ದೀರಿ. ಸೊ ಇದನ್ನು ಡಿಸ್ಟಿಲೇಷನ್ ಮೆಥಡ್ ಅಥವಾ ಆಸವನ ವಿಧಾನ ಅಂತ ಕರಿತೀವಿ. ಕುದಿ ಬಿಂದುವಿನಲ್ಲಿ ಸಾಕಷ್ಟು ವ್ಯತ್ಯಾಸವಿರುವ ಮತ್ತು ಕುದಿಸಿದರೂ ವಿಘಟನೆಗೆ ಒಳಪಡದ ಎರಡು ಬೆರಕೆಯಾಗುವ ದ್ರವಗಳ ಮಿಶ್ರಣದ ಘಟಕಾಂಶಗಳನ್ನು ಈ ಆಸವನ ವಿಧಾನದಿಂದ ಪ್ರತ್ಯೇಕಿಸ್ತೀವಿ. ಮತ್ತೊಂದು ಉದಾಹರಣೆ ಅಂತಂದರೆ ಈಥೈಲ್ ಆಲ್ಕೋಹಾಲ್ ಮತ್ತು ನೀರು. ಈಥೈಲ್ ಆಲ್ಕೋಹಾಲಿನ ಕುದಿಯುವ ಬಿಂದು 78 ಡಿಗ್ರಿ ಸೆಲ್ಸಿಯಸ್, ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಎರಡೂ ಮಿಶ್ರಣವನ್ನು ನಾವು ಸುಲಭವಾಗಿ ಈ ಆಸವನ ವಿಧಾನದಿಂದ ಪ್ರತ್ಯೇಕಿಸ್ತೀವಿ. ಅಲ್ಲಿ ನೀವು ಆಸವನ ಸ್ತಂಭವನ್ನು ಅಥವಾ ಒಂದು ದುಂಡು ತಳದ ಫ್ಲಾಸ್ಕನ್ನು ಬಳಸಿರೋದನ್ನು ನೋಡಿದ್ರಿ, ಹೌದಲ್ವ ಮಕ್ಕಳೇ? ಹಾಂ, ಈಗ ಇದೇ ಥರದ ಮತ್ತೊಂದು ವಿಧಾನ, ಅದನ್ನು ಆಂಶಿಕ ಆಸವನ ವಿಧಾನ ಅಂತ ಕರಿತೀವಿ. ಏನಪ್ಪ ಅದಕ್ಕೂ ಇದಕ್ಕೂ ವ್ಯತ್ಯಾಸ? ಎರಡಕ್ಕಿಂತ ಹೆಚ್ಚು, 3, 4, 5, 6. ಉದಾಹರಣೆಗೆ ಪೆಟ್ರೋಲಿಯಂನಲ್ಲಿ ಪೆಟ್ರೋಲ್, ಡೀಸೆಲ್, ಸೀಮೆ ಎಣ್ಣೆ ಮೊದಲಾದ ಘಟಕಾಂಶಗಳಿರುತ್ತವೆ. ಅಂತಹವನ್ನು ಪ್ರತ್ಯೇಕಿಸೋದಕ್ಕೋಸ್ಕರ ಆಂಶಿಕ ಆಸವನ ವಿಧಾನವನ್ನು ಬಳಸ್ತೀವಿ. ಕುದಿಬಿಂದುವಿನಲ್ಲಿ ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಅಥವಾ 25 ಕೆಲ್ವಿನ್ ತಾಪದ ವ್ಯತ್ಯಾಸ ಇದ್ದರೆ ಅಂತಹ ದ್ರವಗಳನ್ನು ಈ ವಿಧಾನದಿಂದ ನಾವು ಪ್ರತ್ಯೇಕಿಸ್ತೀವಿ. ಈಗ ಈ ವಿಧಾನದ ಒಂದು ಪುಟ್ಟ ವಿಡಿಯೋವನ್ನು ನೋಡೋಣ, ಆಗ್ಬಹುದಲ್ವ ಮಕ್ಕಳೇ? ಎಥನಾಲ್ ಮತ್ತು ನೀರಿನ ಮಿಶ್ರಣವನ್ನು ತೆಗೆದುಕೊಂಡು ಅದನ್ನು 250 ಮಿಲಿಲೀಟರ್ ದುಂಡು ತಳದ ಫ್ಲಾಸ್ಕಿನಲ್ಲಿ ಸುರಿಯಿರಿ. ಸ್ವಲ್ಪ ಪಿಂಗಾಣಿ ಚಕ್ಕೆಗಳನ್ನು ತೆಗೆದುಕೊಂಡು ಅದನ್ನು ದುಂಡು ತಳದ ಫ್ಲಾಸ್ಕಿನೊಳಗೆ ಹಾಕಿ ಈಗ ಆಂಶಿಕ ಆಸವನ ಸ್ತಂಭವನ್ನು ದುಂಡು ತಳದ ಫ್ಲಾಸ್ಕಿಗೆ ಜೋಡಿಸಿ ಮತ್ತು ಅದನ್ನು ಸ್ಟ್ಯಾಂಡ್ನ ಇಳಿಕೆಗೆ ಜೋಡಿಸಿ. ಬಟ್ಟಿ ಇಳಿಸುವಿಕೆ ನಳಿಕೆಯ ಶಿರೋಭಾಗವನ್ನು ಆಂಶಿಕ ಆಸವನ ಸ್ತಂಭಕ್ಕೂ ಹಾಗೂ ಉಷ್ಣತಾ ಮಾಪಕವನ್ನು ಉಷ್ಣತಾ ಮಾಪಕದ ಹಿಡಿಕೆಯೊಂದಿಗೆ ನಳಿಕೆಯ ಶಿರೋಭಾಗಕ್ಕೆ ಜೋಡಿಸಿ. ನೀರಿನ ಸಾಂದ್ರಕವನ್ನು ನಳಿಕೆಯ ಶಿರೋಭಾಗದ ನಿರ್ಗಮಕ ವಾಟಕ್ಕೆ ಜೋಡಿಸಿ ಹಾಗೂ ಸ್ಟ್ಯಾಂಡ್ನ ಇಳಿಕೆಗೆ ಜೋಡಿಸಿ. ನಿರ್ವಾತ ನಳಿಕೆಯನ್ನು ನೀರಿನ ಸಾಂದ್ರಕಕ್ಕೆ ಜೋಡಿಸಿ ಈಗ 100 ಮಿಲಿಲೀಟರ್ ದುಂಡು ತಳದ ಫ್ಲಾಸ್ಕ್ ಅನ್ನು ಅಥವಾ ಸಂಗ್ರಹವನ್ನು ನಿರ್ವಾತ ನಳಿಕೆಗೆ ಜೋಡಿಸಿ. ಈ ದುಂಡು ತಳದ ಫ್ಲಾಸ್ಕ್ ಅನ್ನು ನೀರಿರುವ ಬೀಕರ್ನ ಒಳಗೆ ಇಡಿ. ನಂತರ ಒಂದು ರಬ್ಬರ್ ಟ್ಯೂಬ್ ಅನ್ನು ನಲ್ಲಿಯಿಂದ ಸಾಂದ್ರಕದ ಆಗಮಕ ವಾಟಕ್ಕೆ ತಂಪಾದ ನೀರು ಒಳಬರುವಂತೆ ಜೋಡಿಸಿ. ಇದೇ ರೀತಿ ಮತ್ತೊಂದು ರಬ್ಬರ್ ಟ್ಯೂಬ್ ಅನ್ನು ಸಾಂದ್ರಕದ ಬಿಸಿಯಾದ ನೀರು ತೊಟ್ಟಿಗೆಗೆ ಹೋಗುವಂತೆ ಜೋಡಿಸಿ. ಈಗ ನೀರು ಸಾಂದ್ರಕದಲ್ಲಿ ರಬ್ಬರ್ ಟ್ಯೂಬಿನ ಮೂಲಕ ಒಳ ಪ್ರವೇಶಿಸಿ ಭರ್ತಿಯಾಗುವಂತೆ ನಲ್ಲಿಯನ್ನು ತಿರುಗಿಸಿ ನಂತರ ನೀರು ನಿರ್ಗಮಕ ವಾಟದಿಂದ ಹೊರಬರುತ್ತದೆ. ದುಂಡು ತಳದ ಫ್ಲಾಸ್ಕ್ನಲ್ಲಿ ಮಿಶ್ರಣವು ಕುದಿಯಲು ಬೇಕಾಗುವ ತಾಪಮಾನಕ್ಕೆ ಅಗ್ನಿಕೋಷ್ಟವನ್ನು ಸರಿಹೊಂದಿಸಿ 78 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಎಥನಾಲ್ ದ್ರವವು ಹಾವಿಯಾಗಿ ಹಾವಿಯು ಆಂಶಿಕ ಆಸವನ ಸ್ತಂಭದ ಮುಖಾಂತರ ಏರಿ ಸಾಂದ್ರಕದ ಮೂಲಕ ಹಾದು ಹೋಗುವಾಗ ಸಾಂದ್ರೀಕರಣ ಹೊಂದಿ ಸಂಗ್ರಾಹಕದಲ್ಲಿ ದ್ರವ ರೂಪದಲ್ಲಿ ಸಂಗ್ರಹವಾಗುತ್ತದೆ. ನೀರು ಫ್ಲಾಸ್ಕಿನಲ್ಲಿಯೇ ಉಳಿಯುತ್ತದೆ. 2 ಅಥವಾ 2ಕ್ಕಿಂತ ಹೆಚ್ಚು ಮಿಶ್ರ ಸಾಧ್ಯವಾದ ದ್ರವಗಳನ್ನು ಬೇರ್ಪಡಿಸಲು ಆಂಶಿಕ ಬಟ್ಟಿ ಇಳಿಸುವಿಕೆಯಿಂದಲೇ ಮಾಡಬಹುದಾಗಿದೆ. ಇವುಗಳ ಕುದಿಬಿಂದುಗಳ ನಡುವಿನ ವ್ಯತ್ಯಾಸ 25 ಕೆಲ್ವಿನ್ಗಿಂತ ಕಡಿಮೆಯಾಗಿರುತ್ತದೆ. ಎಥನಾಲ್ ಮತ್ತು ನೀರಿನ ಮಿಶ್ರಣ ಅಜಿಯೋಟ್ರೋಪ್ ಆಗಿರುವುದರಿಂದ ಇವುಗಳನ್ನು ಶುದ್ಧ ರೂಪದಲ್ಲಿ ಪಡೆಯಲು ಬಟ್ಟಿ ಇಳಿಸುವಿಕೆಯನ್ನು ಪುನರಾವರ್ತಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳೇ, ವಿಡಿಯೋ ನೋಡಿದ್ರಲ್ವಾ? ಈಗ ಇನ್ನೊಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಆಂಶಿಕ ಆಸವನ ಸ್ತಂಭವನ್ನು ಅಥವಾ ಆಂಶಿಕ ಆಸವನ ಫ್ಲಾಸ್ಕನ್ನು ಬಳಸ್ತೀವಿ. ಅದನ್ನು ಒಂದು ಸಾಂದ್ರಕದ ಜೊತೆಗೆ ಜೋಡಿಸ್ತೀವಿ. ಸಾಂದ್ರಕ ಅಂದರೆ ಆವಿಯನ್ನು ತಂಪು ಮಾಡುವಂತಹ ಒಂದು ಉಪಕರಣ. ಸರಳ ಆಂಶಿಕ ಸ್ತಂಭದಲ್ಲಿ ಗಾಜಿನ ಗೋಲಿಗಳು ಇರುವಂತಹ ಒಂದು ಕೊಳವೆ ಇರುತ್ತೆ, ನೋಡಿದ್ರಲ್ವ? ಯಾಕೆ ಗಾಜಿನ ಗೋಲಿಗಳನ್ನು ಬಳಸಬೇಕು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಗಾಜಿನ ಗೋಲಿಗಳು ಉತ್ಪತ್ತಿಯಾದಂತಹ ಆವಿಯನ್ನು ತಂಪು ಮಾಡೋದಕ್ಕೋಸ್ಕರ ಹೆಚ್ಚಿನ ಸ್ಥಳಾವಕಾಶವನ್ನು, ಮೇಲ್ಮೈಯನ್ನು ಒದಗಿಸುತ್ತೆ. ಹಾಗಾಗಿ ನಾವು ಆಂಶಿಕ ಆಸವನ ವಿಧಾನದಲ್ಲಿ ಗೋಲಿಗಳನ್ನು ಬಳಸ್ತೀವಿ.
ಈ ಚಿತ್ರವನ್ನು ನೋಡಿ, ಹೌದಲ್ವಾ? ಇಲ್ಲೂ ಕೂಡ ಉಷ್ಣತಾಮಾಪಕವನ್ನು ಬಿರಡೆಯ ಮೂಲಕ ನಾವು ಹಾಯಿಸಿ ಉಷ್ಣತೆಯನ್ನು ರೆಕಾರ್ಡ್ ಮಾಡ್ಕೊಳ್ತೀವಿ. ನಂತರ ನೀವು ನೋಡ್ತಾ ಇದ್ದೀರಾ, ಜಲಸಾಂದ್ರಕವನ್ನು ಬಳಸಿ ಆವಿಯನ್ನು ತಂಪು ಮಾಡಿ ನಮಗೆ ಬೇಕಾದಂಥ ದ್ರವವನ್ನು ಪ್ರತ್ಯೇಕಿಸ್ತೀವಿ. ದ್ರವಗಳ ನಡುವಣ ಕುದಿಬಿಂದುಗಳಲ್ಲಿ 25 ಕೆಲ್ವಿನ್ನಷ್ಟು ವ್ಯತ್ಯಾಸ ಇರಬೇಕು ಅನ್ನೋದನ್ನು ಕೂಡ ನೀವು ಗಮನಿಸಿ. ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ನೀವು ಅಭ್ಯಾಸ ಮಾಡಿ. ಎಷ್ಟೋ ಮಕ್ಕಳಿಗೆ ಚಿತ್ರ ಬರೆಯೋದು ಅಂತಂದರೆ ಒಂದು ತುಂಬ ಖುಷಿಯಾದಂಥ ವಿಚಾರ. ಹಾಗಾಗಿ ನೀವು ಸಂತೋಷದಿಂದಲೇ ಈ ಚಿತ್ರವನ್ನು ಬರೀತೀರ ಅಲ್ವಾ ವಿದ್ಯಾರ್ಥಿಗಳೇ? ಈ ಚಿತ್ರ 2.10 ಪಠ್ಯಪುಸ್ತಕದಲ್ಲಿ ನೀವು ನೋಡಿ ಚಿತ್ರವನ್ನು ಬಿಡಿಸಿ. ಗಾಳಿಯಲ್ಲಿರುವಂತಹ ವಿವಿಧ ಅನಿಲಗಳನ್ನು ಕೂಡ ಬೇರ್ಪಡಿಸೋದಕ್ಕೆ ಆಂಶಿಕ ಆಸವನ ವಿಧಾನ ಸಹಾಯ ಮಾಡುತ್ತೆ. ನಮಗೆ ಬೇಕಾಗಿರುವಂತಹ ಆಕ್ಸಿಜನ್ ಆಸ್ಪತ್ರೆಗಳಲ್ಲಿ ಬಳಸ್ತಾರೆ. ಆ ಆಕ್ಸಿಜನನ್ನು ಗಾಳಿಯಿಂದ ಪ್ರತ್ಯೇಕಿಸ್ತಾರೆ ಅನ್ನೋದು ಗೊತ್ತಾ? ಹೌದಲ್ವಾ? ಇವೆಲ್ಲವೂ ಕೂಡ ನಮಗೆ ಅಚ್ಚರಿಯ ವಿಚಾರಗಳು. ಹಾಗೆಯೇ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಪ್ರತ್ಯೇಕಿಸೋದಕ್ಕೋಸ್ಕರ ಕೂಡ ನಾವು ಈ ಆಂಶಿಕ ಆಸವನ ವಿಧಾನವನ್ನು ಬಳಸ್ತೀವಿ. ಸರಳ ಆಸವನ ವಿಧಾನದಲ್ಲಿ ಬಳಸುವಂತಹ ಉಪಕರಣಗಳನ್ನೇ ಇಲ್ಲಿ ಬಳಕೆ ಮಾಡಲಾಗುತ್ತೆ. ಈಗ ಗಾಳಿಯ ಘಟಕಗಳನ್ನು ಪ್ರತ್ಯೇಕಿಸೋದು ಹೇಗೆ? ಗಾಳಿಯಲ್ಲಿ ಏನೇನಿದೆ? ಗಾಳಿ ಒಂದು ಸಮರೂಪದ ಮಿಶ್ರಣ. ಇದರಲ್ಲಿ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಜಡಾನಿಲಗಳಿವೆ. ಇವುಗಳನ್ನು ಪ್ರತ್ಯೇಕಿಸೋದು ಹೇಗೆ ಅಂತಂದರೆ ಆಂಶಿಕ ಆಸವನ ವಿಧಾನದಿಂದ ನಾವು ಪ್ರತ್ಯೇಕಿಸ್ತೀವಿ. ಮುಂದಿನ ಸ್ಲೈಡಲ್ಲಿ 2.11 ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಇದೆ. ಅದನ್ನು ನಕಾಶಾ ನಿರೂಪಣೆಯ ರೂಪದಲ್ಲಿ ತೋರಿಸಲಾಗಿದೆ. ಏನದು? ಕಾಸಿರುವಂತಹ ಗಾಳಿಯನ್ನು ಒತ್ತಡಕ್ಕೀಡು ಮಾಡಿ ತಂಪು ಮಾಡಿ ದ್ರವಿತ ಗಾಳಿಯಾಗಿ ಪರಿವರ್ತಿಸ್ತೀವಿ. ಅಂದರೆ ಗಾಳಿಯ ಕಣಗಳು ಚಲಿಸ್ತಾ ಇರ್ತವೆ, ಅವುಗಳ ಚಲನಶಕ್ತಿಯನ್ನು ಕಡಿಮೆ ಮಾಡ್ತೀವಿ, ಹತ್ತಿರ ಬರ್ತವೆ, ಆಕರ್ಷಣೆ ಹೆಚ್ಚುತ್ತೆ, ದ್ರವರೂಪಕ್ಕೆ ಬರುತ್ತೆ. ಈ ದ್ರವಿತ ಗಾಳಿಯನ್ನು ಆಂಶಿಕ ಆಸವನ ಸ್ತಂಭದಲ್ಲಿ ನಿಧಾನವಾಗಿ ಬೆಚ್ಚಗಾಗಿಸ್ತಾರೆ. ನಂತರ ವಿವಿಧ ಎತ್ತರಗಳಲ್ಲಿ ಅನಿಲಗಳನ್ನು ಬೇರ್ಪಡಿಸಲಾಗುತ್ತೆ. ಆಕ್ಸಿಜನ್ -183 ಡಿಗ್ರಿ ಸೆಲ್ಸಿಯಸ್ನಲ್ಲೂ, ಆರ್ಗಾನ್ -186 ಡಿಗ್ರಿ ಸೆಲ್ಸಿಯಸ್ನಲ್ಲೂ, ನೈಟ್ರೋಜನ್ -196 ಡಿಗ್ರಿ ಸೆಲ್ಸಿಯಸ್ನಲ್ಲೂ ಇರ್ತವೆ. ಗಾಳಿಯಲ್ಲಿ ಇವುಗಳ ಪ್ರಮಾಣ ಗಾತ್ರಾನುಸಾರ ಹೇಳೋದಾದರೆ ಆಕ್ಸಿಜನ್ ಸುಮಾರು 21%, 20.9% ಗಾಳಿಯಲ್ಲಿ ಆಕ್ಸಿಜನ್ ಇದ್ದರೆ ಆರ್ಗಾನ್ ಸುಮಾರು 0.9%, ಹಾಗೆಯೇ ನೈಟ್ರೋಜನ್ 78.1% ಪ್ರಮಾಣದಲ್ಲಿ ಗಾತ್ರಾನುಸಾರ ವಿತರಣೆಯಾಗಿದೆ ಅನ್ನೋದನ್ನು ಈಗಾಗಲೇ ಕಲ್ತಿದ್ದೀರಾ. ನಿಮಗೆ ಮತ್ತೊಮ್ಮೆ ಇದು ಪುನರ್ಮನನ. ಹಾಗಾದರೆ ಈ ಉಪಕರಣ ಹೇಗಿರುತ್ತೆ ಅನ್ನೋದನ್ನು ನೋಡಿ. ಇಲ್ಲಿ ಚಿತ್ರ 2.12 ಗಾಳಿಯ ಘಟಕಾಂಶಗಳನ್ನು ಬೇರ್ಪಡಿಸುವಿಕೆ. ಇದನ್ನು ನಿಮ್ಮ ಪಠ್ಯಪುಸ್ತಕ ತೆಗೆದು ನೋಡಿ. ಗಾಳಿಯನ್ನು ಕಾಸಿ ಒತ್ತಡಕ್ಕೀಡು ಮಾಡ್ತೀವಿ. ನಂತರ ಬಿಸಿ ಗಾಳಿ ಮುಂದಕ್ಕೆ ಹೋಗುತ್ತೆ. ಆ ಮುಂದಕ್ಕೆ ಹೋದಾಗ ಅಲ್ಲಿ ತಂಪು ನೀರಿನ ಒಳಹರಿವನ್ನು ಬಳಸಿ ನಾವು ಅದನ್ನು ತಂಪು ಮಾಡ್ತೀವಿ. ಆಗ ಅನಿಲ ರೂಪದ ಗಾಳಿ ನಿಧಾನಕ್ಕೆ ತಂಪು ಗಾಳಿಯಾಗಿ ಮುಂದಕ್ಕೆ ಹೋಗುತ್ತೆ. ಅಲ್ಲಿ ಬೇರೆ ಬೇರೆ ಕೊಠಡಿಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮೊದಲು ಪ್ರತ್ಯೇಕ ಆಗುತ್ತೆ. ಶುಷ್ಕ ಮಂಜು, ಡ್ರೈ ಐಸ್ ಅಂತ ಕರಿತೀವಿ. ಅದಾದ ನಂತರ ದ್ರವಿತ ಗಾಳಿ ಮುಂದಕ್ಕೆ ಹೋಗುತ್ತೆ. ವ್ಯಾಕೋಚಕ ಕಾರಂಜಿಯ ಮೂಲಕ ಹಾದು ಹೋದಾಗ ಆರ್ಗಾನ್ ನೀವು ನೋಡ್ತಾ ಇದ್ದೀರಾ -186 ಡಿಗ್ರಿ ಸೆಲ್ಸಿಯಸ್ನಲ್ಲಿ, ದ್ರವ ಆಕ್ಸಿಜನ್ -183 ಡಿಗ್ರಿ ಸೆಲ್ಸಿಯಸ್ನಲ್ಲಿ, ಹಾಗೆಯೇ ಕೊನೆಗೆ ನೈಟ್ರೋಜನ್ -196 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಪ್ರತ್ಯೇಕಗೊಳ್ತವೆ. ಹೀಗೆ ಗಾಳಿಯ ಘಟಕಗಳನ್ನು ನಾವು ಪ್ರತ್ಯೇಕಿಸೋದಕ್ಕೋಸ್ಕರ ಆಂಶಿಕ ಆಸವನ ವಿಧಾನವನ್ನು ನಾವು ಬಳಕೆ ಮಾಡ್ತೀವಿ. ಈಗ ವಿದ್ಯಾರ್ಥಿಗಳೇ, ಮತ್ತೊಂದು ಚಟುವಟಿಕೆಯನ್ನು ನೋಡೋಣ. ಶುದ್ಧ ತಾಮ್ರದ ಸಲ್ಫೇಟ್ ಇದನ್ನು ಅಶುದ್ಧ ಮಾದರಿಯಿಂದ ನಾವು ಹೇಗೆ ಪಡೆಯಬಹುದು? ಇದನ್ನು ಸ್ಫಟಿಕೀಕರಣ
ಅನ್ನುವಂಥ ವಿಧಾನದ ಮೂಲಕ ನಾವು ಪ್ರತ್ಯೇಕಿಸ್ತೀವಿ. ಅಂದರೆ ದ್ರಾವಣದಲ್ಲಿರುವಂಥ ಘನವಸ್ತುವನ್ನು ಶುದ್ಧ ಸ್ಫಟಿಕ ರೂಪದಲ್ಲಿ ಬೇರ್ಪಡಿಸುವಂತಹ ಪ್ರಕ್ರಿಯೆಯೇ ಸ್ಫಟಿಕೀಕರಣ. ಹಿಂದಿನ ತರಗತಿಯಲ್ಲಿ ಉಪ್ಪಿನ ಹರಳುಗಳನ್ನು ಯಾವ ರೀತಿಯಾಗಿ ತಯಾರಿಸ್ಬೋದು ಅನ್ನೋದಕ್ಕೆ ಒಂದು ಸ್ಲೈಡನ್ನು ತೋರಿಸಿದ್ದೆ. ನೆನಪಿದೆಯಾ ಮಕ್ಕಳೇ? ಈ ಚಟುವಟಿಕೆಯನ್ನು ನಾವು ಮಾಡಿ ಉಪ್ಪನ್ನು ಯಾವ ರೀತಿಯಾಗಿ ಅದರ ಅಶುದ್ಧ ಮಿಶ್ರಣದಿಂದ ಅಥವಾ ಅಶುದ್ಧ ಮಾದರಿಯಿಂದ ಪ್ರತ್ಯೇಕಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಹೌದಲ್ವಾ? ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಬಹುದು, ತುಂಬ ಸುಲಭ ಇದೆ. ಇಲ್ಲಿ ಈ ಸ್ಫಟಿಕೀಕರಣ ತಂತ್ರ ಸರಳ ಆವೀಕರಣ ತಂತ್ರಕ್ಕಿಂತ ಉತ್ತಮ. ಯಾಕೆ? ನಾವು ಆವೀಕರಣ ಮಾಡಿ ಉಪ್ಪನ್ನು ಶುದ್ಧೀಕರಿಸಬಹುದಲ್ವಾ ಅಂತ ನೀವು ಕೇಳಬಹುದು. ಆದರೆ ಇಲ್ಲಿ ಶುಷ್ಕನಗೊಳಿಸಲು ಕಾಸಿದಾಗ ಕೆಲವು ಘನಗಳು ವಿಘಟನೆಗೊಳ್ಳುತ್ತವೆ. ಉದಾಹರಣೆಗೆ ಸಕ್ಕರೆಯನ್ನು ಕಾಸಿದರೆ ಏನಾಗುತ್ತೆ? ಕರಕಲಾಗುತ್ತೆ, ಕಪ್ಪಾಗುತ್ತೆ ಅಲ್ವಾ? ಶುದ್ಧೀಕರಿಸೋಕ್ಕಾಗುತ್ತಾ? ಮತ್ತು ಹೇಗೆ ಶುದ್ಧೀಕರಿಸೋದು ಅಂತಂದರೆ ನಾವು ಸ್ಫಟಿಕೀಕರಣ ತಂತ್ರವನ್ನು ಬಳಸ್ತೀವಿ. ನೀರಲ್ಲಿ ಉಪ್ಪನ್ನು ಕರಗಿಸ್ತೀನಿ, ಅದನ್ನು ಸೋಸ್ತೀನಿ, ಕಶ್ಮಲಗಳು ಹೋಗ್ತವೆ ಅಂತ ನೀವು ಊಹಿಸ್ಬೋದು. ಆದರೆ ಅದು ಕೂಡ ಸಾಧ್ಯ ಆಗಲ್ಲ. ಯಾಕೆ ಅಂತಂದರೆ ಸೋಸಿದ ನಂತರವೂ ಕೂಡ ಕೆಲವು ಅಶುದ್ಧ ವಸ್ತುಗಳು ದ್ರಾವಣದಲ್ಲೇ ಉಳಿದುಕೊಂಡಿರಬಹುದು. ಆವೀಕರಣಗೊಳಿಸಿದಾಗ ನೀರು ಮಾತ್ರ ಆವಿಯಾಗುತ್ತೆ. ಈ ಘನ ಅಶುದ್ಧತೆಗಳು ಹಾಗೇ ಉಳಿದು ನಮಗೆ ಬೇಕಾದಂಥ ವಸ್ತು ಅಶುದ್ಧವಾಗಿಯೇ ಇರುತ್ತೆ. ಇದನ್ನು ನಿವಾರಿಸೋದಕ್ಕೋಸ್ಕರನೇ ನಾವು ಸ್ಫಟಿಕೀಕರಣ ತಂತ್ರವನ್ನು ಬಳಸ್ತೀವಿ. ಹೌದಲ್ವಾ? ಹಾಗಾದರೆ ನಿಮಗೀಗ ನಾನು ಸ್ಫಟಿಕೀಕರಣವನ್ನು ಮಾಡೋದು ಹೇಗೆ ಅಂತ ಉದಾಹರಣೆಯೊಂದಿಗೆ ತಿಳಿಸ್ತೀನಿ. ಈಗ ಸ್ಫಟಿಕೀಕರಣ ಕ್ರಿಯೆಯನ್ನು ನಾವೇ ಮಾಡಿ ಆಸ್ವಾದಿಸೋಣ. ಹನ್ನೆರಡು ಗಂಟೆಯ ನಂತರ ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ಸ್ಫಟಿಕೀಕರಣ ಪ್ರಕ್ರಿಯೆಯನ್ನು ನೋಡಿದ್ವಿ, ನಾವೇ ಮಾಡಿದ್ವಿ. ಈಗ ಸ್ಫಟಿಕೀಕರಣದ ಅನ್ವಯಗಳನ್ನು ತಿಳ್ಕೊಳ್ಳೋಣ. ಸಮುದ್ರದ ನೀರಿನಿಂದ ಉಪ್ಪನ್ನು ಶುದ್ಧೀಕರಿಸಿ ಆ ಉಪ್ಪನ್ನು ಮತ್ತೆ ಶುದ್ಧ ಸೋಡಿಯಂ ಕ್ಲೋರೈಡ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಸ್ಫಟಿಕೀಕರಣ ವಿಧಾನವನ್ನು ಬಳಕೆ ಮಾಡ್ಬೋದು. ಅಶುದ್ಧ ಮಾದರಿಯಿಂದ ಸ್ಫಟಿಕದ ಹರಳುಗಳನ್ನು ಬೇರ್ಪಡಿಸೋದಕ್ಕೋಸ್ಕರ ಕೂಡ ನಾವು ಈ ವಿಧಾನವನ್ನು ಬಳಸ್ತೀವಿ. ಮಿಶ್ರಣದ ಘಟಕಗಳು ಯಾವ ಸ್ವಭಾವವನ್ನು ಹೊಂದಿದ್ದಾವೆ ಅನ್ನೋದರ ಆಧಾರದ ಮೇಲೆ ನಿರ್ದಿಷ್ಟ ಪ್ರತ್ಯೇಕನ ವಿಧಾನಗಳನ್ನು ನಾವು ಅಳವಡಿಸ್ತೀವಿ ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಈಗ ಜಲಾಗಾರಗಳಲ್ಲಿ ನೀರನ್ನು ಶುದ್ಧೀಕರಿಸ್ತಾರೆ. ಈ ಶುದ್ಧೀಕರಣವನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ಚಿತ್ರದ ಮೂಲಕ ನಿಮಗೆ ತಿಳಿಸಿದ್ದೀನಿ. ಈ ಚಿತ್ರವನ್ನು ನೀವು ಪಠ್ಯಪುಸ್ತಕದಲ್ಲೇ ನೋಡ್ತೀರ. ಮೊದಲು ಸಂಗ್ರಾಹಕ ತೊಟ್ಟಿಗಳಲ್ಲಿ ಶುದ್ಧೀಕರಿಸಬೇಕಾದಂತಹ ನೀರನ್ನು ಸಂಗ್ರಹ ಮಾಡ್ತಾರೆ. ಅದರಲ್ಲಿ ತೇಲ್ತಾ ಇರುವಂತಹ ನಿಲಂಬಿತ ಕಶ್ಮಲಗಳನ್ನು ಪ್ರತ್ಯೇಕಿಸ್ತಾರೆ. ಘನಕಣಗಳು ನಿಲಂಬಿತ ಕಶ್ಮಲಗಳನ್ನು ಚರಟದ ತೊಟ್ಟಿಯಲ್ಲಿ, ಚರಟ ಅಂದರೆ ತಳಕ್ಕೆ ಸೇರೋ ರೀತಿಯಲ್ಲಿ ನಾವು ಮಾಡ್ತೀವಿ. ಗರಣೆ ಕಟ್ಟಿಸೋದಕ್ಕೋಸ್ಕರ ಪೊಟ್ಯಾಷ್ ಆಲಮ್ನಂಥ ವಸ್ತುವನ್ನು ಬಳಕೆ ಮಾಡ್ತೀವಿ. ನಂತರ ಮೂರನೇ ಪೂರಣ ತೊಟ್ಟಿಯಲ್ಲಿ ನಿಲಂಬಿತ ಅಶುದ್ಧತೆಗಳು ತಳ ಊರುವಂತೆ ಮಾಡ್ತೀವಿ. ನಂತರ ಸ್ವಚ್ಛತಾ ಕೋಣೆ ಸೋಸು ತೊಟ್ಟಿಗೆ ಆ ನೀರನ್ನು ಹಾಯಿಸ್ತೀವಿ. ಅಲ್ಲಿ ನಯವಾದಂಥ ಮರಳು, ಜಲ್ಲಿ, ದಪ್ಪ ಜಲ್ಲಿ ಇತ್ಯಾದಿಗಳನ್ನು ಒಂದರ ಮೇಲೊಂದು ಪದರಗಳಾಗಿ ನಾವು ಜೋಡಿಸಿರ್ತೀವಿ. ಇದು ಜರಡಿ ಆಡಿಸುತ್ತೆ. ಬೇರೆ ಬೇರೆ ಗಾತ್ರದ ಕಣಗಳನ್ನು, ತ್ಯಾಜ್ಯ ಕಣಗಳನ್ನು ಪ್ರತ್ಯೇಕಿಸಿ ಮುಂದಿನ ತೊಟ್ಟಿಗೆ ಬಿಡುತ್ತೆ. ಅಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸೋದಕ್ಕೋಸ್ಕರ ಕ್ಲೋರಿನ್ ಅನಿಲವನ್ನು ಹಾಯಿಸ್ತಾರೆ. ಕೊನೆಯಲ್ಲಿ ಗೃಹ ಬಳಕೆಗೆ ನೀರನ್ನು ಮನೆಗಳಿಗೆ ಕಳಿಸ್ತಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ನಮಗೆ ಬರುವಂತಹ ಕಾವೇರಿ ನೀರು ಅಥವಾ ಮುನ್ಸಿಪಲ್ ನೀರಿನಲ್ಲಿ ಇಷ್ಟೆಲ್ಲ ಪ್ರಕ್ರಿಯೆಗಳು ಒಳಗೊಂಡಿರ್ತವೆ ಅನ್ನೋದು ನಿಮ್ಗೆ ಗೊತ್ತಾ? ಸಾಧ್ಯ ಆದರೆ ಈ ರೀತಿಯಾದಂಥ ಒಂದು ಜಲಾಗಾರ ವ್ಯವಸ್ಥೆಯನ್ನು
ವೀಕ್ಷಿಸಿ, ಅದನ್ನು ಅರ್ಥ ಮಾಡಿಕೊಳ್ಳಿ. ಇದು ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೆ. ಹೌದಲ್ಲ ವಿದ್ಯಾರ್ಥಿಗಳೇ? ರಸಪ್ರಶ್ನೆ. ಮೊದಲ ಪ್ರಶ್ನೆ, ಅಸಿಟೋನ್ ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸ್ತೀರಿ ಅನ್ನುವಂಥ ಪ್ರಶ್ನೆ. ಇಲ್ಲಿದೆ ನಿಮ್ಮ ಆಯ್ಕೆಗಳು. ಆಸವನ ಅನ್ನೋದು ಈ ಪ್ರಶ್ನೆಗೆ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಮೊದಲು ಪ್ರತ್ಯೇಕಗೊಳ್ಳುವಂಥ ವಸ್ತು ಯಾವುದು ಅನ್ನೋದನ್ನು ಗುರುತಿಸಬೇಕು. ಉತ್ತರ ನೋಡೋಣವಾ? ಸರಿ, ಕಾರ್ಬನ್ ಡೈಆಕ್ಸೈಡ್ ಮಿಶ್ರಗೊಳ್ಳುವ 4 ದ್ರವಗಳನ್ನು ನೀಡಿದೆ. ಈ ದ್ರವಗಳನ್ನು ಪ್ರತ್ಯೇಕಿಸೋದಕ್ಕೆ ಯಾವ ವಿಧಾನವನ್ನು ಬಳಸ್ತಾರೆ? ನಿಮ್ಮ ಆಯ್ಕೆಗಳು ಇಲ್ಲಿವೆ. ವರ್ಣರೇಖನ, ಆಸವನ, ಆಂಶಿಕ ಆಸವನ ಮತ್ತು ಆವೀಕರಣ. ಸರಿಯಾದ ಉತ್ತರ ಆಂಶಿಕ ಆಸವನ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಸಾಯನಿಕಗಳ ಶುದ್ಧತೆಯನ್ನು ಕಂಡುಕೊಳ್ಳೋದಕ್ಕೆ ಬಳಸುವಂತಹ ವಿಧಾನ ಯಾವುದು? ನಿಮ್ಮ ಆಯ್ಕೆಗಳು ಇಲ್ಲಿವೆ. ವರ್ಣರೇಖನ, ಸ್ಫಟಿಕೀಕರಣ, ಆವೀಕರಣ. ರಾಸಾಯನಿಕಗಳ ಶುದ್ಧತೆಯನ್ನು ಪತ್ತೆ ಹಚ್ಚೋದಕ್ಕೆ ನಾವು ಈ ವಿಧಾನವನ್ನು ಬಳಸ್ತೀವಿ. ನೀವು ಈಗಾಗಲೇ ಚಟುವಟಿಕೆಯನ್ನು ನೋಡಿದ್ರಿ, ನೀವು ಇದನ್ನು ಸುಲಭವಾಗಿ ಊಹಿಸಬಲ್ಲಿರಿ. ಅದೇನೇ ವರ್ಣರೇಖನ ಅಲ್ವಾ? ಹಾಗಾದರೆ ಮುಂದಿನ ಪ್ರಶ್ನೆ, ಅಶುದ್ಧ ಮಾದರಿಯಿಂದ ಶುದ್ಧ ಉಪ್ಪನ್ನು ಪಡೆಯಲು ಬಳಸುವಂಥ ವಿಧಾನ ಯಾವುದು? ಯಾವುದು? ನೀವೇ ಮಾಡಿ ನೋಡಿದ್ರಲ್ವಾ? ಹಾಗಾಗಿ ಇದು ನಿಮಗೆ ಗೊತ್ತಿದೆ. ಸ್ಫಟಿಕೀಕರಣ. ಗೃಹ ಕಾರ್ಯ. ವಿದ್ಯಾರ್ಥಿಯೊಬ್ಬ ಅಶುದ್ಧ ಸಕ್ಕರೆಯನ್ನು ಶುದ್ಧೀಕರಿಸ ಬಯಸುತ್ತಾನೆ. ಅವನು ಯಾವ ವಿಧಾನವನ್ನು ಬಳಸುವುದು ಸೂಕ್ತ? ಯಾಕೆ? ಚರ್ಚೆ ಮಾಡಿದ್ವಲ್ಲ. ಹೌದು. ಎರಡನೆಯ ಪ್ರಶ್ನೆ, ಗುಳಿಗೆಗಳನ್ನು ಔಷಧಿ ಅಂಗಡಿಯೊಂದರಿಂದ ಪಡೆದುಕೊಂಡ ಗ್ರಾಹಕ ವ್ಯಕ್ತಿಯೊಬ್ಬರಿಗೆ ಅದು ಕಲಬೆರಕೆಯಾಗಿರಬಹುದು ಅಂತ ಅನುಮಾನ ಉಂಟಾಗಿದೆ. ಅವರ ಅನುಮಾನವನ್ನು ಹೇಗೆ ಪರಿಹರಿಸ್ಬೋದು? ಒಂದು ಚಟುವಟಿಕೆ ತಿಳಿಸಿ ನಿಮ್ಮ ಆಯ್ಕೆಗೆ ಸೂಕ್ತ ಕಾರಣವನ್ನು ಕೊಡಿ. ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನು ಬರೀಬೇಕಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಯನ್ನು ನೋಡಿ. ಮೂರನೇ ಪ್ರಶ್ನೆ, ಆಸವನ ಮತ್ತು ಆಂಶಿಕ ಆಸವನ ವಿಧಾನಗಳ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಅದರ ಬಗ್ಗೆ ಚರ್ಚೆ ಮಾಡಿದ್ವಲ್ಲ. ನಾಲ್ಕನೆಯ ಪ್ರಶ್ನೆ, ವರ್ಣರೇಖನ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ. ಹೌದು, ಈ ಒಂದು ಚಟುವಟಿಕೆಯನ್ನು ನೀವು ಮಾಡಿರೋದ್ರಿಂದ ಇದು ಸುಲಭವಾಗಿ ನೀವು ಉತ್ತರಿಸುವಂತಹ ಪ್ರಶ್ನೆ. ಕೊನೆಯ ಪ್ರಶ್ನೆ, ಕುಡಿಯುವ ನೀರಿನ ಶುದ್ಧೀಕರಣ ವಿಧಾನವನ್ನು ನೀವು ಚಿತ್ರವನ್ನು ನೋಡಿ ಪದಗಳ ರೂಪದಲ್ಲಿ ಬರೀಬೇಕು. ಚಿತ್ರವನ್ನು ನೋಡಿದ್ರಿ, ಪ್ರತಿಯೊಂದು ಹಂತವನ್ನು ನಾನು ತಿಳಿಸ್ಕೊಟ್ಟೆ. ಸೊ ಅದನ್ನೇ ನೀವು ಪದಗಳ ರೂಪದಲ್ಲಿ ಬರೀಬೇಕಾಗಿದೆ. ಇವಿಷ್ಟು ಪ್ರಮುಖವಾದಂತಹ ಪರಿಕಲ್ಪನೆಗಳನ್ನು ಮತ್ತು ಬೇರೆ ಬೇರೆ ಪ್ರಶ್ನೆಗಳನ್ನು ಚಟುವಟಿಕೆಗಳ ಮೂಲಕ, ವಿಡಿಯೋಗಳ ಮೂಲಕ ನೀವು ಈ ತರಗತಿಯಲ್ಲಿ ಅರ್ಥ ಮಾಡಿಕೊಂಡ್ರಿ. ಇದರಲ್ಲಿ ಕೆಲವು ಚಟುವಟಿಕೆಗಳನ್ನು ನೀವೇ ಮನೆಯಲ್ಲಿ ಮಾಡಬಹುದು. ಅಂತಹ ಚಟುವಟಿಕೆಗಳನ್ನು ಕೂಡ ಸೂಚಿಸಿದ್ದೀನಿ. ಬಹುಶಃ ಎಲ್ಲ ಅಂಶಗಳನ್ನು ನೀವು ನೋಟ್ ಮಾಡ್ಕೊಂಡಿದ್ದೀರಾ. ಮುಂದಿನ ತರಗತಿಯಲ್ಲಿ ಆ ನೋಟ್ ಪುಸ್ತಕವನ್ನು ಇಟ್ಕೊಂಡು ಪುನರಾವರ್ತನೆಯ ಸಂದರ್ಭದಲ್ಲಿ ನೀವು ತಕ್ಷಣ ಉತ್ತರಿಸ್ತೀರಾ ಅಂತ ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ತರಗತಿ ಸಂತೋಷವನ್ನು ಕೊಟ್ಟಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.